ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ವಿಚಾರ ಏನಂತಂದರೆ, ನಮ್ಮ ಅಂಬಾರಿ ಆನೆ ಅಭಿಮನ್ಯು ಇವತ್ತು ಏನು ಮಾಲ್ದರೆ ಭಾಗದಲ್ಲಿ ನಿನ್ನೆ ನಡೆದಂಥ ಚಿರತೆ ದಾಳಿಗೆ ಮಹಿಳೆ ಗಾಯ ಆಗಿರುವ ಕಾರ್ಯಾಚರಣೆಯಲ್ಲಿ ಭಾಗವಹಿಸಲಿಕ್ಕೆ ಹೊರಟಿದೆ. ಏನು ನಿನ್ನೆ ದಿನ ಮಾಲ್ದರೆ ಸಮೀಪ ಚಿರತೆ ದಾಳಿಯಾಗಿದೆ. ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಂಥ ಮಹಿಳೆಗೆ ಹೊಡೆದುಬಿಟ್ಟು ಚಿರತೆ ಓಡೋಗಿದೆ. ಭಾರಿ ದೊಡ್ಡ ಸ್ವರೂಪದ ಗಂಭೀರ ಗಾಯವಾಗಿದೆ. ಈ ಮಾಲ್ದರೆ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಾಡು ಪ್ರಾಣಿಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಯ್ತಿದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ನಿನ್ನೆ ಮೂಡುಗದ್ದೆ ಎಸ್ ರಾಮಕೃಷ್ಣ ಜಯ ಅವರ ಪತ್ನಿ ಶ್ರೀಮತಿ ಲೀಲಾ ಅವರ ಮೇಲೆ ಬೆಳಿಗ್ಗೆ ಸುಮಾರು 12 ಗಂಟೆ ಸಮಯದಲ್ಲಿ ತಮ್ಮ ಮನೆಯ ಸಮೀಪದಲ್ಲಿದ್ದಂಥ ಕಾಫಿ ತೋಟದಲ್ಲಿ ಕಾರ್ಮಿಕರ ಕೆಲಸದ ಮೇಲ್ವಿಚಾರಣೆ ನಡೆಸಿದಂಥ ವೇಳೆ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಿದ್ದಂಥವರು ಚಿರತೆ ಏಕಾಏಕಿ ದಾಳಿ ನಡೆಸಿದೆ. ಚಿರತೆ ದಾಳಿಯಿಂದ ಲೀಲಾ ಅವರು ತೀವ್ರವಾಗಿ ಗಾಯಗೊಂಡು ಸ್ಥಳದಿಂದ ಇದ್ದವರು ಆ ಸ್ಥಳದಲ್ಲಿ ಯಾರು ಜನ ಇದ್ದರು ಅವರು ತುಂಬ ಧೈರ್ಯ ಮಾಡಿ ಚಿರತೆನ ಓಡಿಸಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ದಾಖಲೆ ಮಾಡಿ ಅರಣ್ಯ ಇಲಾಖೆಗೆ ಸುದ್ದಿ ಮುಟ್ತಾರೆ. ಸೋನಾಲ್ ದೃಷ್ಟಿ ಅವರು ಮತ್ತು ನಮ್ಮ ತಿತಿಮತಿ ವಲಯದ ಅರಣ್ಯ ಅಧಿಕಾರಿ RFO ಶ್ರೀ ಗಂಗಾಧರ್ ಅವರಿಗೆ ಮಾಹಿತಿ ನೀಡಲಾಯಿತು. ಸುಮಾರು ದಿವಸಗಳಿಂದ ಈ ಚಿರತೆ ದಾವಳಿ ನಿರಂತರವಾಗಿರ್ತಿತ್ತು. ಈ ಸಂದರ್ಭದಲ್ಲಿ ಇವತ್ತು ಕಾರ್ಯಾಚರಣೆ ಮಾಡಲಿಕ್ಕೆ ಅಭಿಮನ್ಯುನ ಕಳಿಸಿದ್ದಾರೆ. ಸ್ಥಳದಲ್ಲಿ ಭಾರಿ ಬಿಗುವಿನ ವಾತಾವರಣ ಇತ್ತು. ಆ ಸಂದರ್ಭದಲ್ಲಿ ಹೇಗೋ ಅರಣ್ಯ ಅಧಿಕಾರಿಗಳು ಮನವೊಲಿಕೆ ಮಾಡಿ ಚಿರತೆನ ಹಿಡಿಲಿಕ್ಕಿರುವಂಥ ವ್ಯವಸ್ಥೆ ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಅಭಿಮನ್ಯುನ ಬಳಸ್ಕೊಂಡಿದ್ದಾರೆ. ತುಂಬ ಕಷ್ಟ ಇದೆ. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಕಾಡಾನೆಗಳ ಹಾವಳಿನೂ ವಿಪರೀತವಾಗಿದೆ. ಮನುಷ್ಯರಿರದ ಕಾಡು ಪ್ರಾಣಿ ಸಂಘರ್ಷ ಅಂತೇಳಿ ಒಂದು ಶೀರ್ಷಿಕೆ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈಗ ಸಾರ್ವಜನಿಕರು ಸ್ಥಳೀಯರಲ್ಲಿ ಭಾರಿ ಆತಂಕದಂಥ ವಾತಾವರಣ ಇದೆ. ತುಂಬ ಕಷ್ಟ ಈ ಜೀವನ ಮಾಡೋದು, ಏನು ಅಂತ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಂತೂ ಕಂಡಲ್ಲಿ ಆನೆಗಳು ಸಾಯ್ತಿದ್ದಾವೆ, ಅದೇ ರೀತಿ ಜನಗಳು ಸಾಯ್ತಾ ಇದ್ದಾರೆ. ಈ ಸಂಘರ್ಷ ಇನ್ನು ಯಾವ ಕೊನೆ ಆಯ್ತದೆ ಅಂತ ಹೇಳೋಕ್ಕಾಗಲ್ಲ. ಭಾರಿ ಕಷ್ಟ ಇದೆ. ಈ ಕಾಡು ಪ್ರಾಣಿಗಳು ಅಷ್ಟೇ ಭಾರಿ ಸುಲಭದ ಆಹಾರಕ್ಕೆ ನಿಂತ್ಕೊಂಡಿದ್ದಾವೆ. ನೆನ್ನೆ ನೋಡ್ಬೋದು, ನಮ್ಮ ಮನೆಯ ಸಮೀಪವೇ ಒಂದು ಆನೆ ವಿದ್ಯುತ್ ಶಕ್ತಿ ತಂತಿಗೆ ಸಿಕ್ಕಿ ಅದರದ್ದು ದುರಾದೃಷ್ಟ. ಅದು ಯಾವುದೋ ಕಂಬಕ್ಕೆ ತಾಗಿ ಯಾವುದೋ ಕಂಬ ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿಂದ ಮಾರಾತಾಗಿ ಅವರು ಬೇಡ್ಕೊ ಬಂದಷ್ಟು ಆಯುಷ್ ಅಷ್ಟೇ ಕಾಣುತ್ತೆ. ವಿಪರೀತವಾಗಿ ಸಾಯ್ತು. ಭಾರಿ ಒಂದು ವಿಚಿತ್ರವಾಗಿ ಸಾಯ್ತದು. ಈ ಥರದ ಭಾರಿ ಘಟನೆಗಳ ದಿನಕ್ಕೆ ನಡೀತಾ ಇದ್ದಾವೆ. ಈಗ ಅಲ್ಲೆಲ್ಲ ಮಾಹಿತಿ ಬಂತು, ಪಕ್ಕದಲ್ಲೇನೋ ಹುಲಿ ದಾಟಿದೆ, ಹುಲಿ ಹೆಜ್ಜೆ ಕಾಣ್ತಾ ಇದೆ, ತೋಟದಲ್ಲಿ ಕಾರ್ಮಿಕರು ಇದು ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡೋಕ್ಕೆಲ್ಲ ಹಿಂದೇಟಾಗ್ತಿದ್ದಾರೆ. ಭಾರಿ ಕಷ್ಟ. ಈಗೆಲ್ಲ ತೋಟದಲ್ಲಿ ಇದ್ದು ಕೆಲಸ ಮಾಡುವಂಥ ಸಮಯ. ಈಗ ಏನು ಆನೆನೇನಾದರೂ ಮಾಡಿ ಏನಾದರೂ ಓಡಿಸ್ಬೋದ್ರೆ, ಈ ಹುಲಿ ಚಿರತೆ ಬರೋದನ್ನೆಲ್ಲ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಅಂದರೆ ತುಂಬ ಕಷ್ಟ ಇದೆ. ಯಾವ ಕಡೆಯಿಂದ ಬರ್ತವೆ, ಎಲ್ಲಿ ಹೋಯ್ತವೆ, ಯಾವುದು ಬರ್ತದೆ, ಒಂದು ಹಿಡ್ಕೊಂಡು ಹೋದರೆ ಇನ್ನೊಂದು ಬಂದು ತಲುಪಿರ್ತದೆ. ಇಲಾಖೆಯವ್ರಿಗೂ ತಲೆಬಿಸಿ, ಗ್ರಾಮಸ್ಥರಿಗೂ ತಲೆಬಿಸಿ, ರೈತರಿಗೂ, ಕಾರ್ಮಿಕರಿಗೂ, ಎಲ್ಲರಿಗೂ ತಲೆಬಿಸಿನೇ. ಈ ಹುಲಿ ಚಿರತೆ ಹಾವಳಿ ಏನು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ನಾವು ಜಾನುವಾರುಗಳನ್ನ ಸಾಕ್ತಿದ್ದಲ್ಲೋ ಅದೇ ರೀತಿಯಾಗಿದೆ. ಅಷ್ಟೊಂದು ಹೇರಳವಾಗಿದೆ. ತುಂಬ ಕಷ್ಟ ದನಗಳ ಥರ. ಅದೇನೇ ಆಗಲಿ ಸುರಕ್ಷಿತವಾಗಿ ಅಭಿಮನ್ಯು ಹೋಗಿ ಕಾರ್ಯಾಚರಣೆ ನಿಂತಿದೆ. ಈ ಕಾರ್ಯಾಚರಣೆಯನ್ನು ಅಭಿಮನ್ಯು ಯಶಸ್ವಿಯಾಗಿ ಮುಗಿಸ್ಕೊಂಡು ಆಯಾಗಿ ಬರಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಇದ್ದರೆ ಆಮೇಲೆ ತಿಳಿಸ್ತೀನಿ.